Justify whether it is true to say that the following are the nth term of an AP. ಪ್ರಶ್ನೆ ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಮತ್ತೊಂದು ಎಕ್ಸ್ಪ್ರೆಷನ್ ಈ ಎಕ್ಸ್ಪ್ರೆಷನ್ ಥರ a + n - 1 × d ಥರ ಇದನ್ನು ಒಂದು ಎಕ್ಸ್ಪ್ರೆಷನ್ನ, ಇದು ಸ್ಪೆಸಿಫಿಕ್ ಎಕ್ಸ್ಪ್ರೆಷನ್ ಟು ಅ ಸೀರೀಸ್ ಆಗುತ್ತೆ ಇದು, ಆಯಿತಾ? ಆ ಸೀರೀಸು ಎ ಪಿನೋ ಹೌದೋ ಅಲ್ವೋ ಅಂಥೇಳಿ ಪ್ರಶ್ನೆ. ಗೊತ್ತಾಯ್ತಾ ಹುಡುಗರ? ಇದು ಜನರಲ್ ಎಕ್ಸ್ಪ್ರೆಷನ್. ಯಾವುದೋ ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಜನರಲ್ ಎಕ್ಸ್ಪ್ರೆಷನ್, ಎಲ್ಲ ಎ ಪಿಗೂ ಆಗುತ್ತೆ. ಇವೆಲ್ಲ ಎಕ್ಸ್ಪ್ರೆಷನ್ಸು ಇದು ಮತ್ತಿದು ಅದು ಕೂಡ ಒಂದು ಸೀಕ್ವೆನ್ಸು ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ಆ ಸೀಕ್ವೆನ್ಸಲ್ಲಿ ರೂಲು ಒಂದು ಬರುತ್ತೆ, ಯಾವುದೋ ಒಂದು ರೂಲ್ ಬರುತ್ತೆ. ಆ ರೂಲು ಎ ಪಿ ರೂಲ್ ಜೊತೆ ಹೋಲಿಸ್ಬೋದಾ ನಾವು? ಒಂದೇ ಇದೆಯಾ, ಅದೇ ರೂಲ್ ಇದೆಯಾ ಅಂಥೇಳಿ ಪ್ರಶ್ನೆ. ಹೋಲಿಸ್ಬೋದಲ್ಲ, ಅದೇ ಇದೆಯಾ ಅಂಥೇಳಿ ಪ್ರಶ್ನೆ. ಸರಿನಾ? ಸೊ ಒಂದೆರಡು ಪ್ರಶ್ನೆ, ಮೊದಲೇ ಪ್ರಶ್ನೆ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲದಕ್ಕೂ ಒಂದೇ ಫ್ರೇಮ್ ಕಂಡ್ರೋ, ಹಾಗಾಗಿ ಒಂದು ಜನರಲ್ ಫ್ರೇಮ್ ಕ್ರಿಯೇಟ್ ಮಾಡ್ತೀನಿ ನಾನು. ಲೆಟ್ಸ್ ಕನ್ಸಿಡರ್ n ಟು ಬಿ ಈಕ್ವಲ್ ಟು ದಿಸ್ ಟು ರೆಪ್ರೆಸೆಂಟ್ nth ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸರಿನಾ? ಇದು ಮಾಡಾದ್ಮೇಲೆ ವಿ ಹ್ಯಾವ್ ಟು ಫೈಂಡ್ a1, a2 ಮತ್ತು a3 ಇವೆಲ್ಲ ಕಂಡುಹಿಡಿದಾದ್ಮೇಲೆ ವಿ ಹ್ಯಾವ್ ಟು ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ a3 ಮತ್ತು a2. ಅದಾಯಿತು ಅಂದಮೇಲೆ a2 ಮತ್ತು a1. ಸರಿನಾ? ಸೊ ಇದೇ ನಿಮ್ಮ ಫ್ರೇಮು, ಎಲ್ಲದಕ್ಕೂ ಉಪಯೋಗ ಬರುತ್ತೆ. ಹಾಗಾಗಿ ಇದು ಕಾಪಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೇನೆ. 3 ಪ್ರಶ್ನೆ ಇದೆಯಲ್ಲ, ಎರಡನೇ ಪ್ರಶ್ನೆಗಿದು ಮತ್ತು ಇದನ್ನು ಕೂಡ ಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೂ ಇದು ಬೇಕಾಗುತ್ತೆ. ಹಾಂ, ಆಯ್ತಲ್ವಾ? ಓಕೆ, ಸರಿ. ಇವಾಗ ಮೊದಲೇ ಪ್ರಶ್ನೆ ಏನು? 2n - 3. ಡಸ್ ದಿಸ್ ರೆಪ್ರೆಸೆಂಟ್ ಎನ್ ಎ ಪಿ? ಮೊದಲೇದಾಗ ನಾವು ಸೀಕ್ವೆನ್ಸ್ ಕಂಡುಹಿಡಿಯೋಣ. ಪ್ರತಿಯೊಂದಕ್ಕೂ ಸೀಕ್ವೆನ್ಸ್ ಕಂಡುಹಿಡಿಬೋದು. ಹೇಗೆ ಕಂಡುಹಿಡಿಬೋದು? ಇಲ್ಲಿ ಎನ್ ಜಾಗದಲ್ಲಿ 1 2 3 4 ಹಾಕಬೇಕಾಗುತ್ತೆ. ಸೊ 2 × 1 - 3, ಸೊ ದಿಸ್ ಇಸ್ -1. ಇದು 2 × 2 - 3, ಸೊ ದಿಸ್ ಇಸ್ +1. ಇದು 2 × 3 - 3, so this is equal to 6 and 3. ಹಾಂ, 3 ಕರೆಕ್ಟು. ಸರಿ ತಾನೆ? ಇದಾಯಿತು ಅಂದಮೇಲೆ +1 ಅಲ್ಲಲ್ಲ +3 - 1 is 2. ಇದು +1 -1, so this is 2. ಸೊ ಏನು ಹೇಳ್ಬೋದು? ಕಾಮನ್ ಡಿಫ್ರೆನ್ಸ್ ಒಂದೇ ಇದೆ. ಹಾಗಾಗಿ ಆ್ಯಸ್ a3 - a2 is same as a2 - a1. This implies the an represents an arithmetic progression. ಅಷ್ಟೇ, ಆಯ್ತಾ? ಸೊ ಅದೇ ರೀತಿಯಲ್ಲಿ ಪ್ರತಿಯೊಂದು ಮಾಡಬೇಕಾಗುತ್ತೆ. ಮತ್ತು ಮುಂದಿಂದು 3n² + 5. 3n² + 5 ಏನು ಕಂಡುಹಿಡಬೇಕಿಲ್ಲಿ? a1 a2 a3. a1 ಬಂದು 3 × 1² + 5 which is 8. 3 × 2² + 5 which is equal to ಎಷ್ಟು ಹುಡುಗರ? 4 12 17. This is equal to 3 × 2² 3² + 5 which is equal to 9 27 5 32 ಅಲ್ವಾ? ವ್ಯತ್ಯಾಸ 32 17 ಅಂತ ಹೇಳಿದ್ರೆ 34 15 ಇದು. ಮತ್ತಿದು 7 - 8 ಅಂದರೆ 8 ಅಂದರೆ 16 7 ಇದು. ಸೊ ಏನಾಗ್ತಾಯಿದೆ ಇಲ್ಲಿ? ವ್ಯತ್ಯಾಸ ಬೇರೆ ಬರ್ತಾ ಇದೆ.
as we have a3 minus a2 not to be equal to a2 minus a1. This implies the an does not represent an arithmetic progression. ಸರಿನಾ? ಅಷ್ಟೇನೆ. ಮುಂದಿನ ಪ್ರಶ್ನೆ ಏನು? n ಸ್ಕ್ವೇರ್ ಪ್ಲಸ್ n ಪ್ಲಸ್ 1 ಅಂಥೇಳಿ. n ಸ್ಕ್ವೇರ್ ಪ್ಲಸ್ n ಪ್ಲಸ್ 1. ಸೊ ಇಲ್ಲೇನಾಗ್ತಾಯಿದೆ? ಇಲ್ಲಿ 1 ಸ್ಕ್ವೇರ್ ಪ್ಲಸ್ 1 ಪ್ಲಸ್ 1 ಎಷ್ಟಿದು? 3. ನೆಕ್ಸ್ಟ್ ಇದು 2 ಸ್ಕ್ವೇರ್ plus 2 plus 1, which is 4, 6, 7. 3 square plus 3 plus 1, which is 9, 12, 13. This is equal to 13 minus 7, which is equal to 14, 6. Oh, idala. Oh, sorry. 7 minus 3, which is equal to 4. ಏನು ಹೇಳ್ಬೋದು? The common difference is not the common. Right? The difference between the consecutive terms is not common. So this is not a common difference, basically. ಹಾಗಾಗಿ conclusion ಏನು? The an does not represent an AP. ಅಷ್ಟೇ. ಅರ್ಥ ಆಯ್ತಾ? ಸೊ ಇದೇ ನಿಮ್ಮ conclusion. ನೀವು ಪಾಸ್ ಮಾಡಿಕೊಂಡು ನೋಡಿ.